ಲ್ಯಾಂಡ್ ವಿಚಾರಕ್ಕೆ ರಿಕ್ಕಿ ರೈ ಮೇಲೆ ನಡೀತಾ ಫೈರಿಂಗ್. ಲ್ಯಾಂಡ್ ವಿಚಾರಕ್ಕೆ ಈ ಹಿಂದೆ ಭಾರಿ ವಿವಾದ ನಡೆದಿತ್ತು. ರಾಕೇಶ್ ಮಲ್ಲಿ ಹಾಗೂ ಮುತ್ತಪ್ಪ ರೈ ನಡುವೆ ಜಮೀನು ವಿವಾದ ಆಗಿತ್ತು. ಮುತ್ತಪ್ಪ ಒಡೆತನದ ಆಸ್ತಿ ವ್ಯವಹಾರ ನೋಡಿಕೊಳ್ತಾ ಇದ್ರು ರಿಕ್ಕಿ. ಮಂಗಳೂರಿನ ಜಮೀನು ವಿವಾದಕ್ಕೆ ರಿಕ್ಕಿ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹಲವು ಆಯಾಮಗಳಲ್ಲಿ ಪೊಲೀಸರಿಂದ ಈಗ ತನಿಖೆ ಕೂಡ ಚುರುಕಾಗಿದೆ. ಆರೋಪಿಗಳು ಯಾರಿರಬಹುದು ಅನ್ನೋದ್ರ ಬಗ್ಗೆ ತನಿಖೆ ಚುರುಕಾಗಿದೆ. ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಈಗ ರಿಕ್ಕಿ ರೈ ಅವರು ಸುಮಾರು 4-5 ಜನರ ವಿರುದ್ಧ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಂಪ್ಲೇಂಟ್ ನಲ್ಲೂ ಕೂಡ ಉಲ್ಲೇಖಿಸಿದ್ದಾರೆ ಅವರ ಹೆಸರುಗಳನ್ನ. ಸ್ಪೆಷಲಿ ಇಲ್ಲಿ ರಾಕೇಶ್ ಮಲ್ಲಿ ವರ್ಸಸ್ ರಿಕ್ಕಿ ರೈ ಕಾದಾಟ ಇವತ್ತು ನೆನ್ನೆದಲ್ಲ, ಹಿಂದಿನಿಂದಲೂ ಆಗ್ತಿತ್ತು ಅನ್ನೋ ಮಾಹಿತಿ. ಹಾಗಾದ್ರೆ ಏನದು? ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಡದಿ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಖುದ್ದು ಅವರು SP ಆಗಿರುವಂತಹ ಶ್ರೀನಿವಾಸ ಗೌಡ ಅವರೇ ರಿಕ್ಕಿ ರೈ ಅವರ ಚಾಲಕ ಬಸವರಾಜ್ನನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಈ ತಂಡದಲ್ಲಿ ಕೆಲಸ ಮಾಡಿದಂತಹ ಬೇರೆ ಬೇರೆ ಅಧಿಕಾರಿಗಳ ಜೊತೆ ಕೂಡ ಉನ್ನತ ಮಟ್ಟದ ಸಭೆಯನ್ನ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು, ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಆರೋಪಿಗಳ ಪೈಕಿ ರಾಕೇಶ್ ಮಲ್ಲಿ ಜೊತೆಗೆ ರಿಕ್ಕಿ ರೈ ಅವರ ಜೊತೆಗಿನ ವಿವಾದ ಯಾವ ರೀತಿ, ಜೊತೆಗೆ ಅವರಿಬ್ಬರ ಮಧ್ಯೆ ಇದ್ದಂತಹ ವ್ಯವಹಾರಗಳು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೆಲವೊಂದು ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಇದ್ದಂತಹ ವ್ಯಾಜ್ಯಗಳೇನಿತ್ತು ಅದು ಕೂಡ ಈಗಾಗಲೇ ಒಂದಷ್ಟು ಅನುಮಾನಗಳು ವ್ಯಕ್ತಪಡಿಸುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಕೇವಲ ರಾಕೇಶ್ ಮಲ್ಲಿ ಮಾತ್ರ ಅಲ್ಲ, ಸುಮಾರು 4 ಜನರ ಹೆಸರನ್ನ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅನುರಾಧ ಸೇರಿದಂತೆ ವೈದ್ಯನಾಥ್ ಫಾಲೋವರ್, ಜೊತೆಗೆ ನಿತೇಶ್ ಶೆಟ್ಟಿ ರಿಯಲ್ ಎಸ್ಟೇಟ್ ಉದ್ಯಮಿ ಸೇರಿದಂತೆ ಸುಮಾರು 4 ಜನರ ಹೆಸರನ್ನ ಈಗಾಗಲೇ FIR ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಈ ಪ್ರಕರಣಕ್ಕೂ ಅವ್ರಿಗೂ ಸಂಬಂಧ ಇದೆಯಾ, ಚಾಲಕ ಬಸವರಾಜ್ ಏನ್ ಹೇಳ್ತಾ ಇದ್ದಾರೆ, ಎಲ್ಲ ಆಯಾಮದಲ್ಲಿ ಈಗಾಗಲೇ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಸ್ನೇಹಿತರು ಕೊನೆ ಬಾರಿ ಯಾರಿಗೆ ಕರೆ ಮಾಡಿದ್ರು ರಿಕ್ಕಿ ರೈ ಈ ಒಂದು ಪ್ರಕರಣಕ್ಕೂ ಮುಂಚೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಕೊನೆ ಬಾರಿ ಅವರು ತನ್ನ ಸ್ನೇಹಿತನಿಗೆ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆತನನ್ನ ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.